ನಮಸ್ಕಾರ ಎಲ್ಲರಿಗೂ. ಎಂದಿನಂತೆ ಶನಿವಾರ ಅಯ್ಯಪ್ಪ ಸ್ವಾಮಿಗೆ ಪಡಿಪೂಜೆ ಇತ್ತು. ಎಂದಿನಂತೆ ಶನಿವಾರ ಪಡಿಪೂಜೆ ಆದ ನಂತರ ಭೋಜನದ ವ್ಯವಸ್ಥೆ ಅಂದರೆ ಫಲಾಹಾರ ಸ್ವಾಮಿಗಳು ತಯಾರು ಮಾಡ್ತಾ ಇದ್ದರು. ಹಾಗೆ ಲಡ್ಡು ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ನೋಡಿ. ನಮ್ಮ ಜೊತೆ ಮಾಲೆ ಹಾಕಿದ ಮಾಲೆಧಾರಿ ಸ್ವಾಮಿಗಳಾದವರು ಭಾರಿ ಚೆನ್ನಾಗಿ ಲಡ್ಡನ್ನು ಮಾಡಿದ್ದಾರೆ. ಲಡ್ಡು ತಯಾರಾಯಿತು. ಹಾಗೆ ಮುಂಜಾನೆ 3:30 ಗಂಟೆಗೆ ಶರಣ ಕೂಗಲಿಕ್ಕೆ ಎಲ್ಲರೂ ಎದ್ದೆವು. ಆಮೇಲೆ ನಾವು ವಾಕಿಂಗ್ ತೆರಳಿದೆವು. ಮತ್ತೆ ಬೆಳಿಗ್ಗೆ ಫಲಾರದ ವ್ಯವಸ್ಥೆಯನ್ನು ಗುರುಸ್ವಾಮಿ ಮತ್ತು ಸ್ವಾಮಿಗಳು ಎಲ್ಲ ಸೇರಿಕೊಂಡು ಮಾಡಿದೆವು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತು ಆದಿತ್ಯವಾರ. ಹಾಗೆ ಇವತ್ತು ಬೆಳಿಗ್ಗೆ 3:30 ಗಂಟೆಗೆ ಎದ್ದು ತಂದೆ ಸ್ನಾನ ಎಲ್ಲ ಮಾಡಿ ಹಾಗೆ ಅಯ್ಯಪ್ಪನ ಶರಣಕ್ಕೆ ಹೋಗಿ ಹಾಗೆ ಫಲಹಾರ ಎಲ್ಲ ಆಗಿ ಇವಾಗ ನಾನೀಗ ಪುತ್ತೂರಿಗೆ ಹೊರಡ್ತಾ ಇದ್ದೇನೆ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನಂತ ತೋರಿಸ್ತೀನಿ. ಈಗ 8:15 ಆಗ್ತಾ ಬಂತು. ನಾನು ಇವಾಗ ಪುತ್ತೂರಿನ ಪ್ರಸಿದ್ಧವಾದಂತಹ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಹಾಗೆ ಈಗ ನಾನು ಮನೆಗೆ ಹೊರಡ್ತಾ ಇದ್ದೇನೆ, ಯಾಕಂದರೆ ಅಮ್ಮ ಕಾಲ್ ಮಾಡಿದರು. ನಮ್ಮ ಹಿರಿಯ ಕುಟುಂಬದ ಮನೆಗೆ ಹೋಗಿ ದೇವರ ಹಾಗೂ ದೈವಸ್ಥಾನಕ್ಕೆ ಹೋಗಿ ಅಲ್ಲಿನ ಆಶೀರ್ವಾದ ಪಡೆಯುವ ಅಂತ. ಯಾಕೆಂತ ಹೇಳಿದರೆ ಇನ್ನೂ ದಿವಸ ಇಲ್ಲ, ಯಾಕಂದರೆ ನಾವು ಜನವರಿ 10ಕ್ಕೆ ಶಬರಿಮಲೆಗೆ ಯಾತ್ರೆಯನ್ನು ಹೊರಡ್ತಾ ಇದ್ದೇವೆ. ಹಾಗೆ ಇವತ್ತು ಡಿಸೆಂಬರ್ 28. ಹಾಗೆ ತುಂಬ ಮನೆಗಳಿಗೆ, ಹಿರಿಯರ ಮನೆಗಳಿಗೆ ಎಲ್ಲ ಹೋಗಲಿಕ್ಕೆ ಉಂಟು. ಹಾಗೆ ಇವತ್ತು ಆದಿತ್ಯವಾರ ಆದ ಕಾರಣ ನಾನು ಮತ್ತು ಅಮ್ಮ ವಿಟ್ಲಕ್ಕೆ ಹೊರಡ್ತಾ ಇದ್ದೇವೆ. ನಾನೀಗ ಮನೆಗೆ ರೀಚ್ ಆಗ್ತಾ ಬಂದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸ್ವಾಮಿ ಶರಣಮಯ್ಯಪ್ಪ.